ಕನ್ನಡ ನಾಡಿನ ಹೆಮ್ಮೆಯ ಕೃಷಿಕರೇ, ನಿರಂತರವಾಗಿ ಮತ್ತು ಅತ್ಯಂತ ನಿಖರವಾಗಿ ಪ್ರತಿದಿನ ಅಡಿಕೆ ಮಾರುಕಟ್ಟೆ ವರದಿಗಳ ಧಾರಣೆಗಳು, ಕೃಷಿ ಆಧಾರಿತ ಪ್ರಮುಖ ಮಾಹಿತಿಯನ್ನು ಸಕಾಲದಲ್ಲಿ ಪಡೆದುಕೊಳ್ಳಲು ಮೊದಲಿಗೆ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ. ಇಂದಿನ ವರದಿಗಳು ಸಂಪೂರ್ಣವಾಗಿ ಓದಿದ ನಂತರ ನಿಮ್ಮ ಭಾಗದಲ್ಲಿ ಇಂದಿನ ಅಡಿಕೆ ಬೆಲೆ ಎಷ್ಟಿದೆ ಮತ್ತು ನಿಮ್ಮ ಪ್ರಕಾರ ಅಡಿಕೆ ಬೆಲೆ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಇನ್ನೂ ಎಷ್ಟು ಬೆಲೆ ಜಾಸ್ತಿ ಆಗಬೇಕು ಎಂಬುದನ್ನು ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಿಮ್ಮ ಅನಿಸಿಕೆಗಳು ನಮ್ಮ ಕೃಷಿ ಸಮುದಾಯದ ಧ್ವನಿಯಾಗಲಿವೆ. ಇನ್ನು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ರಾಶಿ ಅಡಿಕೆ ಮ್ಯಾಕ್ಸಿಮಮ್ ಪ್ರೈಸ್ ಬಂದು 53,900 ರೂಪಾಯಿ ಇದೆ. ಪೆಟ್ಟಿ ಅಡಿಕೆ 61,800 ರೂಪಾಯಿ ಇದೆ. ಸರಕು ಅಡಿಕೆ 94,200 ರೂಪಾಯಿ ಇದೆ. ಗೊರಬಲು 43,500 ರೂಪಾಯಿ ಇದೆ. ಇನ್ನು ಸಾಗರದಲ್ಲಿ ರಾಶಿ ಅಡಿಕೆ 59,500 ರೂಪಾಯಿ ಇದೆ. ಚಾರ್ಲಿ ಅಡಿಕೆ ಮ್ಯಾಕ್ಸಿಮಮ್ ಪ್ರೈಸ್ ಬಂದು 41,800 ರೂಪಾಯಿ ಇದೆ. ಕೆಂಪು ಗೋಟು 40,500 ರೂಪಾಯಿ ಇದೆ. ಇನ್ನು ಬಿಳಿ ಗೋಟು 34,500 ರೂಪಾಯಿ ಇದೆ. ಇನ್ನು ಮಂಗಳೂರು ನೋಡುವುದಾದರೆ ಹೊಸ ಚಾಳಿ ಬಂದು 35,500 ರೂಪಾಯಿ ಇದೆ. ಹಳೆ ಚಾಳಿ 53,800 ರೂಪಾಯಿ ಇದೆ. ಇನ್ನು ಕೋಕಾ ಅಡಿಕೆ 33,800 ರೂಪಾಯಿ ಇದೆ. ಸಿಪ್ಪೆಗೋಟು 21,500 ರೂಪಾಯಿ ಇದೆ. ಇನ್ನು ಚನ್ನಗಿರಿ ಭಾಗದಲ್ಲಿ ನೋಡುವುದಾದರೆ ರಾಶಿ ಅಡಿಕೆ 53,850 ರೂಪಾಯಿ ಇದೆ. ಅಪಿ ಅಡಿಕೆ 54,300 ರೂಪಾಯಿ ಇದೆ. ಬೆಟ್ಟೆ ಅಡಿಕೆ 42,200 ರೂಪಾಯಿ ಆಗಿದೆ. ಗೊರಬಲು 37,800 ರೂಪಾಯಿ ಆಗಿದೆ. ಇನ್ನು ಶಿರಸಿ ಭಾಗದಲ್ಲಿ ನೋಡುವುದಾದರೆ ರಾಶಿ ಅಡಿಕೆ 52,800 ರೂಪಾಯಿ ಇದೆ. ಚಾಳಿ ಅಡಿಕೆ 45,500 ರೂಪಾಯಿ ಇದೆ. ಬಿಳಿ ಅಡಿಕೆ 48,000 ರೂಪಾಯಿ ಆಗಿದೆ. ತಟ್ಟೆ ಬೆಟ್ಟೆ 46,300 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ ರಾಶಿ ಅಡಿಕೆ 52,300 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 35,200 ರೂಪಾಯಿ ಆಗಿದೆ. ಚೂರು ಅಡಿಕೆ 51,300 ರೂಪಾಯಿ ಆಗಿದೆ. ಸಿಪ್ಪೆಗೋಟು 16,200 ರೂಪಾಯಿ ಆಗಿದೆ. ಇನ್ನು ಚಿಕ್ಕಮಗಳೂರು ಭಾಗದಲ್ಲಿ ನೋಡುವುದಾದರೆ ರಾಶಿ ಅಡಿಕೆ 54,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 60,000 ರೂಪಾಯಿ ಆಗಿದೆ. ಗೊರಬಲು 40,500 ರೂಪಾಯಿ ಆಗಿದೆ. ಇನ್ನು ಹೊಸ ಅಡಿಕೆ 85,200 ರೂಪಾಯಿ ಆಗಿದೆ. ರಾಜ್ಯದ ಈ ಮೇಲಿರುವ 7 ಮಾರುಕಟ್ಟೆ ದರಗಳ ಕೋಷ್ಟಕವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಗುಣಮಟ್ಟದ ಅಡಿಕೆ ಮಾರುಕಟ್ಟೆಯಲ್ಲಿ ಇಂದಿಗೂ ಉತ್ತಮ ಮೌಲ್ಯದ ದೊರೆಯುತ್ತಿವೆ ಎಂಬುದನ್ನು ಸ್ಪಷ್ಟವಾಗುತ್ತದೆ. ವಿಶೇಷವಾಗಿ ಶಿವಮೊಗ್ಗ, ಸಾಗರ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಹೊಸ ತಳಿಗಳು ಗರಿಷ್ಠ ಮಟ್ಟದ ಧಾರಣೆಗಳು ದಾಖಲಾಗಿವೆ. ಅನೇಕ ಪ್ರಗತಿಪರ ರೈತರು ಮತ್ತು ಸಹಕಾರಿ ದುರಿತರ ಪ್ರಕಾರ ಅಡಿಕೆ ಬೆಳೆಗಾರರ ಆರ್ಥಿಕ ಭದ್ರತೆಗೆ ಕನಿಷ್ಠ ರಾಶಿ ಅಡಿಕೆ ಬೆಲೆಯು ಪ್ರತಿ ಕ್ವಿಂಟಲ್ಗೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಸ್ಥಿರವಾಗಿ ತಲುಪಬೇಕಾದ ಅಗತ್ಯವಿದೆ. ಮಾರುಕಟ್ಟೆಯಲ್ಲಿ ದರಗಳ ಹಠಾತ್ ಕುಸಿತವನ್ನು ತಡೆಯಲು ಮತ್ತು ರೈತರಿಗೆ ನ್ಯಾಯಯುತ ಬೆಲೆ ಸಿಗುವಂತೆ ಮಾಡಲು ಸಹಕಾರಿ ವಲಯಗಳು ಮತ್ತಷ್ಟು ಬಲಗೊಳ್ಳಬೇಕೆಂದು ರೈತರು ಕೂಡ ತಮ್ಮ ಅಡಿಕೆಯನ್ನು ಸರಿಯಾಗಿ ಒಣಗಿಸಿ ಗ್ರೇಡಿಂಗ್ ಮಾಡಿ ಮಾರುಕಟ್ಟೆಗೆ ತರುವುದರಿಂದ ಉತ್ತಮ ಮತ್ತು ಗರಿಷ್ಠ ಬೆಲೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಪ್ರಿಯ ಕೃಷಿ ಮಿತ್ರರೇ, ದಿನನಿತ್ಯದ ಇಂತಹ ನಿಖರ ಹಾಗೂ ಅಧಿಕೃತ ಕೃಷಿ ಮಾಹಿತಿಗಾಗಿ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಇತರೆ ರೈತರಿಗೆ ಶೇರ್ ಮಾಡಿ ಹಂಚಿಕೊಳ್ಳಿ. ನಿಮ್ಮ ಪ್ರಕಾರ ಮಾರುಕಟ್ಟೆಯಲ್ಲಿ ಇನ್ನೂ ಎಷ್ಟು ಬೆಲೆ ದರ ಜಾಸ್ತಿ ಆಗಬೇಕು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.